RCB ವಿರಾಟ್ ಕೊಹ್ಲಿ. RCB ಅವರು ವಿನ್ ಆಗ್ಬೇಕಂತ ನಾವೆಲ್ಲ ಬಂದಿದ್ದೀರಿ. RCB ವಿನ್ ಆಗೇ ಆಗುತ್ತೆ ಸರ್. ಕ್ರೇಜ್ ತುಂಬಾ ಜನ ಇದ್ದಾರೆ. ತುಂಬಾ ಚೆನ್ನಾಗಿ ಅರೇಂಜ್ಮೆಂಟ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಪೊಲೀಸ್ ಅವರೆಲ್ಲ ತುಂಬಾ ಚೆನ್ನಾಗಿದ್ದಾರೆ. ಹಾ ಸಿಕ್ಕಿದೆ ಸರ್. ನಾವಿಲ್ಲ ಬ್ಯಾಂಗ್ಳೂರ. ನಾನು ಆಂಧ್ರ. RCB ಎಲ್ಲ ಫ್ರೆಂಡ್ಸ್ ಎಲ್ಲ ಬಂದಿದ್ದೀರಿ. ಬಂದಿದೀವಿ. ಸುಮಾರು 4 ದಿವಸ ಆಯ್ತು. ಡೈಲಿ ಬಂದು ಹೋಗ್ತೀವಿ. ಟಿಕೆಟ್ ಸಿಕ್ಕಿಲ್ಲ. ಅದೇ ಹೈದರಾಬಾದ್ ಅಲ್ಲಿ ಸಿಕ್ಕಿದೆ ಸರ್. 5ನೇ ತಾರೀಕು ಚೆನ್ನೈ ಇದು ಮತ್ತು RCB ನಡೀತಲ್ಲ. ನಾವ್ ಇಲ್ಲಿ ಬಂದಿದ್ದೀವಿ. ಒಟ್ಟು ಟಿಕೆಟೇ ಸಿಕ್ಕಿಲ್ಲ ಸರ್. ಹೆಂಗ್ ಮಾಡ್ಬೇಕು ಗೊತ್ತಿಲ್ಲ. ಒಂದೊಂದು ಟಿಕೆಟ್ 20,000 30,000 ಹೇಳ್ತಾರೆ. 4 ದಿವಸ ಆಯ್ತು ಬಂದಿಟ್ಟು RCB ಮ್ಯಾಚ್ ನೋಡ್ಬೇಕಂತ. ಗುಲ್ಬರ್ಗಿಂದ ಸುಮಾರು ಒಂದು 30-40 ಜನ ಬಂದಿದೀವಿ ಸರ್. ನಾವು ಟಿಕೆಟೇ ಸಿಕ್ಕಿಲ್ಲ ಸರ್ ನಮ್ಗೆ. ಇವಾಗಲೂ 5-10 ಸಾವಿರ ರೂಪಾಯಿ ಕೊಟ್ಟು ತಗೊಳ್ತೀವಿ. ಟಿಕೆಟ್ ಇಲ್ಲ ಸರ್. ಆದ್ರೆ ಈ ಮ್ಯಾನೇಜ್ಮೆಂಟ್ ಸರಿ ಇಲ್ಲ ಸರ್. ನಮ್ಮಂತ ಬಡವ್ರಿಗೆ ಸಿಗಲ್ಲ. 5-10 ಸಾವಿರ ರೂಪಾಯಿ ಬೇಕಾದ್ರೂ ಕೊಟ್ಬಿಡ್ತೀವಿ. ಸಿಗ್ತಾ ಇಲ್ಲ ಟಿಕೆಟ್. ಏನ್ ಸರ್ ಇದು ಪರಿಹಾರ ಹೆಂಗೆ ಅಂತ ನಮ್ಗೇನು ಗೊತ್ತಾಗ್ತಾ ಇಲ್ಲ. ಕೇಳಿದ್ರೆ ಇಲ್ಲಿ ನಿಲ್ಲಕ್ಕೂ ಬಿಡ್ತಾರೆ. ರಾಜು ಹಬ್ಬಳ್ಳಿ ಅಂತ ಗ್ರಾಮ ಪಂಚಾಯತ್ ಅಧ್ಯಕ್ಷರು. ತುಂಬಾ ಜೋಶಲ್ಲಿದ್ದೀವಿ. ಚೆನ್ನಾಗಿ ಆಡ್ಬೇಕು. ಇವತ್ತು ಕೂಡ ಲಾಸ್ಟ್ ಟೈಮ್ ವಿನ್ ಆಗಿದ್ದೀವಿ. ಈ ಟೈಮ್ ಕೂಡ ಲೈಕ್ ಟಾಸ್ ಎಲ್ಲ ವಿನ್ ಆಗಿ ಇವತ್ತು ಫಸ್ಟ್ ಮ್ಯಾಚ್ ವಿನ್ ಆಗಲೇಬೇಕು. ಫಸ್ಟ್ ಮ್ಯಾಚ್ ದೇವ್ರಿಗೆ ಅಂತ ಹೇಳ್ತಿದ್ರು. ಈ ಸರಿ ಇವತ್ತು ವಿನ್ ಆಗಬೇಕು. ಅಂಡ್ ನನಗೆ ಫಸ್ಟ್ ಓಪನಿಂಗ್ ಮ್ಯಾಚ್ ಸಿಕ್ಕಿರೋದು ತುಂಬಾ ಖುಷಿ ಇದೆ. ಟಿಕೆಟ್ ಸಿಗಕ್ಕೂ ಕಷ್ಟ ಇದೆ ಇವಾಗ ಫುಲ್. ಇವತ್ತು ನಾವು RCB ಮೇಲೆ ಹೋಗಿದೆ. ಯಾವ ಪ್ಲೇಯರ್ ಮೇಲೆ? ಪ್ಲೇಯರ್ ಕೊಹ್ಲಿ ಆಬ್ವಿಯಸ್ಲಿ. ಟೀಮ್ ಡೇವಿಡ್ ಎಲ್ಲ ಪ್ಲೇಯರ್ಸ್ ತುಂಬಾ ಇಷ್ಟ. ಪಟ್ಟಿದರ್ ಬೌಲಿಂಗ್ ಆದ್ರೆ ಹಜಲ್ವುಡ್ ಎಲ್ಲ ಚೆನ್ನಾಗಿ ಮಾಡ್ತಿದ್ರು. ತುಂಬಾ ಎಕ್ಸೈಟ್ ಆಗಿದ್ರೆ. ಬಟ್ ಟಿಕೆಟ್ ಸಿಕ್ಕಿಲ್ಲ. ಟಿಕೆಟ್ ಸಿಕ್ಕಿದೆ. ಅದಕ್ಕೆ ಎಲ್ಲ ಬಂದಿರೋದು. ಟಿಕೆಟ್ ಸಿಕ್ಕಿದೆ. ಓಪನಿಂಗ್ ಮ್ಯಾಚ್ ಚೆನ್ನಾಗಿ ಅನ್ಸುತ್ತೆ. ನಿಮ್ಮ ಹೆಸರು? ಸಹನಾ. ತುಂಬಾ ಕ್ರೇಜ್ ಇದೆ. ಈ ಸಲ ಬೆಂಗಳೂರಿಗೆ ಗೆಲ್ಬೇಕು. ಸಪೋರ್ಟ್ ಮಾಡ್ತೀವಿ. ಎಲ್ಲ ಸಪೋರ್ಟ್ ಮಾಡ್ತಾರೆ. ಫಸ್ಟ್ ಮ್ಯಾಚ್ ಗೆಲ್ತಾರೆ ಅಂತ ಪ್ರಕಾರ. ಇಲ್ಲ ಈ ಫಸ್ಟ್ ಮ್ಯಾಚ್ ನಮ್ಗೇನೆ. ಕಪ್ಪು ನಮ್ದೇ, ಮ್ಯಾಚ್ ನಮ್ದೇ. ಸಿಕ್ಕೈತೆ. ಹೆಸರು? ರಾಹುಲ್ ಅಂತ. ಕ್ರೇಜ್ ಮಾತ್ರ RCB ನೆಕ್ಸ್ಟ್ ಲೆವೆಲ್ ಇರ್ತೈತೆ. ಎನಿ ಟೈಮ್ ಬೇಸ್ ಇರುತ್ತೆ. ಈ ಸತಿ ನಮ್ದೇ ಕಪ್. ಈ ಸತಿನೂ ನಮ್ದೇ ಕಪ್. ಹೊಸಪೇಟೆ ವಿಜಯನಗರ, ಹಂಪಿ. ಇಲ್ಲ ಸಿಕ್ಕಿಲ್ಲ. ಸುಮ್ನೆ ಇಲ್ಲೇ ಸ್ಟಡೀಸ್ ಮಾಡ್ತಿದ್ದೀನಿ. ಕ್ರೇಜ್ ಎಂಜಾಯ್ ಮಾಡಕ್ ಬಂದಿದ್ದೀನಿ. ಸೂಪರ್ ಆಗಿದೆ. ಇವತ್ತು ನಾವೇ ಗೆಲ್ತೀವಿ ಅಂತ ಗೊತ್ತು ನಮ್ಗೆ. ಸ್ಟಾರ್ಟಿಂಗ್ ಮ್ಯಾಚ್ ನಮ್ ವಿಕ್ಟ್ರಿಯಿಂದ ಸ್ಟಾರ್ಟ್ ಆಗ್ಬೇಕು. ಬೆಂಗಳೂರು ಬನಶಂಕರಿ. ಸಿಕ್ಕಿದೆ. ಅಲ್ಲಿ ಖಾಲಿ ನಿಂತ ಅಲ್ಲಿಂದ ಓಡಿಸ್ತಾ ಇದ್ರು ಎಲ್ರು. ಫಸ್ಟ್ ಮ್ಯಾಚ್. ಸೊ ವಿಕ್ಟ್ರಿಯಿಂದಾನೇ ಸ್ಟಾರ್ಟ್ ಮಾಡ್ಬೇಕು ನಾವು. 100% ಗೆಲ್ತೀವಿ. ಕ್ರೇಜ್ ಸೂಪರ್ ಆಗಿದೆ. ಎಷ್ಟೊಂದ್ ಜನ ಬಂದಿದ್ದಾರೆ ಇಲ್ಲಿ. ಇದೇನ್ ಹೇಳ್ಬೇಕು ಕ್ರೇಜ್ ಯಾವ ತರ ಇದೆ ಅಂದ್ರೆ 2 ಸಲ ಹೇಳ್ದೆ. ಏನು ಈ ಸಲ ಕಪ್ ನಮ್ದೇ. ಪ್ರಕೃತಿ. ಹೋದ ಸರಿ ಅಹಮದಾಬಾದ್ ಅಲ್ಲಿ ನಡೆದಂತ IPL ನಲ್ಲಿ ಫೈನಲ್ಸ್ ನಮ್ಮ RCB ಗೆದ್ದಿತ್ತು. ಆ ಮ್ಯಾಚ್ಗೂ ನಾವು ಹೋಗಿದ್ವಿ. ಈ ಸರಿ ಇನಾಗ್ಯುರೇಷನ್ ಮ್ಯಾಚ್ ನಮ್ಮ RCB ನಲ್ಲೇ ನಡೀತಾ ಇದೆ. ಅದು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ. ತುಂಬಾ ಉತ್ಸಾಹದಿಂದ ಬಂದಿದ್ದೀವಿ. RCB ಗೆಲ್ಲುತ್ತೆ. ವಿ ಲವ್ RCB. ಮೋಹನ್ ಅಂತ ಸರ್. बहुत ज्यादा. कौन सा प्लेयर के पास प्यार? विराट कोहली. अच्छा, इसी तरह होप है आपका? होप कौन सा प्लेयर पर? विराट कोहली वन एंड ओनली. किंग. तो कितना एक्साइट हुए? आप लोग? आपका नाम? आलिशा. अच्छा, थैंक यू. IPL ಹಬ್ಬ ಈಗಾಗಲೇ ಪ್ರಾರಂಭ ಆಗಿದೆ. ಇನ್ನು ಇವತ್ತು RCB ಮತ್ತು ಹೈದರಾಬಾದ್ ನಡುವೆ ಹೋರಾಹೋರಿ ಪಂದ್ಯ ನಡೀತಾ ಇರತಕ್ಕಂಥದ್ದು. ಇನ್ನೇನು ಪಂದ್ಯ ಸ್ಟಾರ್ಟ್ ಆಗೋದಕ್ಕೆ ಕ್ಷಣಗಣನೆ ಶುರುವಾಗಿದೆ. ಈಗಾಗಲೇ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಸುಮಾರು ಸಾವಿರಾರು ಜನ ಅಭಿಮಾನಿಗಳು ಸೇರಿಕೊಂಡಿದ್ದಾರೆ. ಸುಮಾರು ಜನ ಇಲ್ಲಿ ನೀವು ನೋಡ್ತಾ ಇರಬಹುದು ದೃಶ್ಯಗಳಲ್ಲಿ. ಸುಮಾರು ಸಾವಿರಾರು ಜನ ಇಲ್ಲಿ RCBಯನ್ನ ಹುರಿದುಂಬಿಸೋದಕ್ಕೆ, RCBಯನ್ನ ಚೇರ್ ಮಾಡೋದಕ್ಕೆ ಸುಮಾರು ಜನ ಬಂದಿದ್ದಾರೆ. ಇನ್ನು ಅನೇಕ ಜನ ಟಿಕೆಟ್ ಹಿಂದೆ ಕೂಡ ಬರ್ತಾ ಇದ್ದಾರೆ. ಆ ರೀತಿ ಟಿಕೆಟ್ ಹಿಂದೆ ಅವರು ಬರಬಾರದು ಅಂತ ಪೊಲೀಸರು ಕೂಡ ಅವ್ರನ್ನ ಮನವಿ ಮಾಡ್ತಾ ಇದ್ದಾರೆ. ಸುಮಾರು ನೀವು ಇಲ್ಲಿ ನೋಡ್ತಾ ಇದ್ರೆ ಯಾವ ರೀತಿ ಕ್ರೇಜ್ ಇದೆ ಅಂತ. ಎಲ್ಲಿ ನೋಡಿದ್ರು RCB ಒಂದು ಜರ್ಸಿಯನ್ನ ಹಾಕೊಂಡು ಅಭಿಮಾನಿಗಳು ಸಂಭ್ರಮಿಸ್ತಾ ಇರ್ತಕ್ಕಂಥದ್ದು. ಟಿಕೆಟ್ಗಾಗಿ ಒಂದಷ್ಟು ಜನ ಪರದಾಡ್ತಾ ಕೂಡ ಇದೆ. ಇಲ್ಲಿ ನಾವು ಒಂದಷ್ಟು ಜನ ಮಾತಾಡ್ತಾ ಕೂಡ ಹೋಗೋಣ ಯಾವ ರೀತಿ ಕ್ರೇಜ್ ಇದೆ ಅಂತ ಹೇಳ್ಬಿಟ್ಟು. ಸರ್ ಯಾವ ರೀತಿ ಇದೆ ಕ್ರೇಜು? ನೀವು ಎಲ್ಲಿಂದ ಬಂದಿದ್ದೀರಾ? ನಾನು ಬೆಂಗಳೂರದವನೇ.
ಬಟ್ ಕ್ರೇಜ್ ಹೈಪ್ ತುಂಬಾನೇ ಇದೆ. ಗೆಲ್ಲೋದು ನಮ್ಮ RCB ಟೀಮೇ, ಅದ್ರ ಬಗ್ಗೆ ಡೌಟೇ ಇಲ್ಲ. ಆಯ್ತಾ, ಈ SRH ಹೆಸರಿಗಷ್ಟೇ ಇರೋದು ಟೀಮು. ಇವತ್ತು ಗೊತ್ತಾಗತ್ತೆ, ಇವತ್ತೇ ಮನೆಗೆ ಕಳಿಸ್ಬಿಡ್ತಾರೆ ಅವರಿಗೆ, ಅದು ಮಾತ್ರ ಗ್ಯಾರಂಟಿ, ಡೌಟೇ ಇಲ್ಲ. ಅಲ್ಲ, ಒಟ್ಟಾರೆಯಾಗಿ ಕ್ರೇಜ್ ಯಾವ ತರ ಇದೆ, ನಿಮಗೆ ಟಿಕೆಟ್ ಸಿಕ್ಕಿದ್ಯಾ ಏನು ಈ ತರ ಬಗ್ಗೆ? ಟಿಕೆಟ್ ಅಂತೂ ನಮಗೆ ಸಿಗ್ಲಿಲ್ಲ ಸರ್, ಬಹಳ ಟ್ರೈ ಮಾಡಿದ್ವಿ. ಅವತ್ತು ಬೆಳಗ್ಗೆ 8 ಗಂಟೆಯಿಂದ 4 ಗಂಟೆ ತನಕ ನಾನು ಕುತ್ಕೊಂಡೆ. ಬಟ್ 4 ಗಂಟೆ ಕರೆಕ್ಟ್ ಆಗಿ ಟಿಕೆಟ್ ಓಪನ್ ಆಗ್ಬಿಟ್ಟು 4 ಗಂಟೆ 1 ನಿಮಿಷಕ್ಕೆ ಟಿಕೆಟ್ ಕ್ಲೋಸ್ ಆಯ್ತು. ಅದಾದ್ಮೇಲೆ ನಿನ್ನೆ 1 ಗಂಟೆಗೂ ಬಿಟ್ಟಿದ್ರಂತೆ ಟಿಕೆಟ್, ಬಟ್ ಆವಾಗ ನಮಗೆ ಸಿಗ್ಲಿಲ್ಲ ಟಿಕೆಟ್. ಇದು ಇವರ ಒಂದು ಇದಾಗಿತ್ತು, ಮನದ ಮಾತಾಗಿತ್ತು. ಯಾಕಂದ್ರೆ 4 ಗಂಟೆವರೆಗೂ ನಾನು ಟ್ರೈ ಮಾಡಿದೆ, ಅದಾದ್ಮೇಲೆ ಟಿಕೆಟ್ ಸಿಗಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಟಿಕೆಟ್ ಸಿಕ್ಕಿಲ್ಲ ಅಂದ್ರೂ ಕೂಡ ಇವತ್ತು RCB ನ ಹುರಿದುಂಬಿಸೋದಕ್ಕೆ ಇಲ್ಲಿಗೆ ಬಂದಿದ್ದಾರೆ. ಬನ್ನಿ ಮತ್ತೊಬ್ಬ ಅಭಿಮಾನಿಯನ್ನ ಕೂಡ ಮಾತನಾಡಿಸ್ತಾ ಹೋಗೋಣ. ಸರ್, ಎಲ್ಲಿಂದ ಬಂದಿದ್ರ ತಾವು? ಜಮಖಂಡಿ, ಕರ್ನಾಟಕ. ಜಮಖಂಡಿಯಿಂದ ಬಂದಿದ್ದೀರಾ? ಟಿಕೆಟ್ ಸಿಕ್ಕಿದ್ಯಾ? ಟಿಕೆಟ್ ಸಿಕ್ಕಿಲ್ಲ, ಬಟ್ ಎಂಜಾಯ್ಮೆಂಟ್ ನೋಡಕ್ಕೆ ಬಂದಿದ್ವಿ. ನೆಕ್ಸ್ಟ್ ಟೈಮ್ ಐ ವಿಲ್ ಟ್ರೈ. ನಮ್ಗೆ ಟಿಕೆಟ್ ಸಿಗ್ಬೇಕು. ಈ ಸತಿ ಆಫ್ಲೈನ್ ಟಿಕೆಟ್ ಅನ್ನ ಕೊಡದೇ ಇಲ್ಲ ಆನ್ಲೈನ್ ಟಿಕೆಟ್ ಟ್ರೈನ ಮಾಡಿಲ್ಲ. ನಮ್ಮ ಫ್ರೆಂಡಿಗೆ ಕೇಳಿದ್ವಿ, ಆಮೇಲೆ ಅವರೆಲ್ಲ ಬುಕ್ ಆಗಿದೆ, ಎಲ್ಲ ಫುಲ್ ಆಗಿದೆ ಅಂತ ಹೇಳಿದ. ನೋ ಪ್ರಾಬ್ಲಮ್, ನೆಕ್ಸ್ಟ್ ಟೈಮ್ ಇದೆ ನೋಡಕ್ ಬರೋಣ. ಅದೇನಿಲ್ಲ, ಇವತ್ತಂದ್ರು RCB ಫಿಕ್ಸ್ ಗೆಲ್ಲುದ, ನೋ ಡೌಟ್, ನೋ ಚಾನ್. RCB ಗೆಲ್ತಿದ್ವಿ, ಈ ಸಲ ಕಪ್ ನಮ್ದು. ಇದು ಅಭಿಮಾನಿಗಳ ಮನದಾಳದ ಮಾತು. ತುಂಬಾ ಕ್ರೇಜ್ ಇಲ್ಲ, ಅಂದ್ರೆ ಟಿಕೆಟ್ ಸಿಗದೇ ಇದ್ರೂ ಕೂಡ ಅವರ ಕ್ರೇಜ್ ಏನು ಕಡಿಮೆ ಆಗಿಲ್ಲ. RCB ನ ಹುರಿದುಂಬಿಸೋದಕ್ಕೆ ನಾನಾ ಕಡೆಗಳಿಂದ ಬಂದಿದ್ದಾರೆ. ಇಲ್ಲೊಬ್ರು ಅಭಿಮಾನಿ ಹೇಳ್ತಾ ಇದ್ರು, ನಾವು ಜಮಖಂಡಿಯಿಂದ ಬಂದಿದೀವಿ ಅಂತ, ಟಿಕೆಟ್ ಸಿಕ್ಕಿಲ್ಲ, ಆದ್ರೂ ಕೂಡ ಸ್ಟೇಡಿಯಂ ಬಳಿ ಬಂದು ನಾವು ಹುರಿದುಂಬಿಸ್ತೀವಿ ಅಂತ. ಆದ್ರೆ ಪೊಲೀಸರು ಹೇಳಿರ್ತಕ್ಕಂಥದ್ದು ಏನಂತಂದ್ರೆ, ಟಿಕೆಟ್ ಇಲ್ಲದೆ ಇದ್ರೆ ಯಾರು ಅಂದ್ರೆ ಸ್ಟೇಡಿಯಂ ಕಡೆ ಬರಬೇಡಿ, ಟ್ರಾಫಿಕ್ ಜಾಮ್ ಉಂಟಾಗುತ್ತೆ, ಸಮಸ್ಯೆ ಆಗುತ್ತೆ ಅಂತ ಪೊಲೀಸರು ಕೂಡ ಮನವಿ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ರವಿ ಜೊತೆ ನಾಗೇಂದ್ರ ಪ್ರಸಾದ್, ಪವರ್ ಟಿವಿ, ಬೆಂಗಳೂರು.